ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ನಡೆಯುತ್ತಿರುವ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಹೊಸ ಬಬಲಾದಿ ಮಠದ ಜಾತ್ರಾ ಮಹೋತ್ಸವ ಭಕ್ತಿಭಾವ ಮತ್ತು ಸಂಭ್ರಮದಿಂದ ನಡೆಯುತ್ತಿದೆ. ಪ್ರತಿ ವರ್ಷದಂತೆ ಶಿವರಾತ್ರಿ ಹಬ್ಬದ ಅಂಗವಾಗಿ 4 ದಿನಗಳ ಕಾಲ ನಡೆಯುವ ಈ ಜಾತ್ರೆ ಸಾವಿರಾರು ಭಕ್ತರ ಆಕರ್ಷಣೆಯ ಕೇಂದ್ರವಾಗಿದೆ. ಜಮಖಂಡಿ ನಗರದ ಹೊಸ ಬಬಲಾದಿ ಮಠದಲ್ಲಿ ನಡೆಯುತ್ತಿರುವ ಈ ಜಾತ್ರೆಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಪೂಜೆಗಳು ಮತ್ತು ಭಕ್ತರ ದರ್ಶನಗಳು ಭಕ್ತಿಭಾವದಿಂದ ಜರುಗುತ್ತಿವೆ. ಜಾತ್ರೆಯ ಕೊನೆಯ ದಿನ ನಡೆಯುವ ತ್ರಿಕಾಲ ಜ್ಞಾನದ ಕಾಲಜ್ಞಾನ ನುಡಿ ಕಾರ್ಯಕ್ರಮ ವಿಶೇಷ ಮಹತ್ವ ಹೊಂದಿದೆ. ಈ ಸಂದರ್ಭದಲ್ಲಿ 2026ನೇ ಸಾಲಿನ ಕುರಿತು ಚಿಕ್ಕಪ್ಪ ಅವರು ಬರೆದಿರುವ ಕಾಲಜ್ಞಾನ ನುಡಿಗಳು ಭಕ್ತರಲ್ಲಿ ಕುತೂಹಲ ಮೂಡಿಸಿವೆ. ಒಟ್ಟಾರೆ ಜಮಖಂಡಿ ನಗರದ ಶ್ರೀ ಗುರುಚಕ್ರವರ್ತಿ ಸದಾಶಿವ ಮುತ್ಯಾರ ಹೊಸ ಬಬಲಾದಿ ಮಠದ ಜಾತ್ರಾ ಮಹೋತ್ಸವ ಭಕ್ತಿಭಾವದಿಂದ ನಡೆಯುತ್ತಿದ್ದು, ಕಾಲಜ್ಞಾನ ನುಡಿಗಳು ಭಕ್ತರಲ್ಲಿ ಚಿಂತನೆ ಮತ್ತು ಕುತೂಹಲ ಮೂಡಿಸಿವೆ. ಮುಂದಿನ ದಿನಗಳಲ್ಲಿ ಈ ನುಡಿಗಳ ಪರಿಣಾಮ ಹೇಗಿರುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಚಂದ್ರಮ್ಮ ತಾಯಿಗೆ ಜಯ ಜಯ, ಕಾಲಜ್ಞಾನಿ ಚಿಕ್ಕಯ್ಯಪ್ಪನಿಗೆ ಜಯ ಜಯ, ಮೂರು ಲೋಕದ ಗಂಡ ಸದಾಶಿವಪ್ಪನಿಗೆ ಜಯ ಜಯ. 2026ರ ಚಿಕ್ಕಪ್ಪ ಬರೆದ ತ್ರಿಕಾಲಜ್ಞಾನದ ಕಾಲಜ್ಞಾನ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠ ಜಮಖಂಡಿ ಪರಾಭವ ನಾಮ ಸಂವತ್ಸರ ಶ್ರೀ ಸಖಿ 1948. ಮಳೆ ಸಂಪೂರ್ಣ ಐತಿ. ಮಳೆಯಿಂದ ಕೆಲವೊಂದು ಕಡೆ ಅನಾವೃಷ್ಟಿ ಆಗುವ ಸಾಧ್ಯತೆ ಇದೆ. ಪ್ರವಾಹದ ಆತಂಕ ನೋಡಿರನ್ನ. ಕೆಲವೊಂದು ಕಡೆ ಅತಿ ಕಡಿಮೆ ಮಳೆ ಆಗುತ್ತೈತಿ. ಅನ್ನ ಸಂಪೂರ್ಣ ಐತಿ. ಬೆಳೆಗಳಿಗೆ ರೋಗ ಜಾಸ್ತಿ. ಮನುಷ್ಯರಿಗೆ ಅವರು ತಿನ್ನುವ ಪದಾರ್ಥಗಳ ತಕ್ಕಂತೆ ರೋಗ ಜಾಸ್ತಿ ಹುಟ್ಟುತ್ತಾವ. ಇನ್ನು ಹಗಲು ದರೋಡಿಗಾರರು ಜಾಸ್ತಿ ಆಗ್ತಾರೆ ನೋಡ್ರಿ. ಆಕ್ರೋಶ ಹೆಚ್ಚಾದೀತು. ಧಾನ್ಯಗಳ ದರದಲ್ಲಿ ಭಾರಿ ಪ್ರಮಾಣದ ಏರಿಳಿತ. ರಾಜಕಾರಣ, ಮನೆ ಮನೆಯಲ್ಲಿ ಜಗಳ, ರಾಜ್ಯ ಸರ್ಕಾರದಲ್ಲಿ ಬದಲಾವಣೆ, ಅವರ ಅವಧಿ ಒಳಗೆ ಮತ್ತು ಗೊಂದಲ ಭಾಳ ಐತಿ. ರಾಷ್ಟ್ರ ರಾಜಕಾರಣದಲ್ಲಿ ಸಂಕಟಂ. ಮನುಷ್ಯರು ಹಾದಿ ತಪ್ತಾರ. ನಾ ಅನ್ನೋ ಜನಕ್ಕೆ ಕೆಡಗಾಲು ಬಂದೈತಿ. ಮೋಸದ ಜನಗಳು ಭಾಳ ಆಗ್ತಾರ. ನಂಬಿದ ವ್ಯಕ್ತಿಯಿಂದಲೇ ಮೋಸ ಆಗಿತ್ತು. 100ಕ್ಕೆ ಒಬ್ಬ ನಂಬಿದ ವ್ಯಕ್ತಿಯಿಂದ ಉಳಿತಾನ. ಸಾಮಾಜಿಕ ಜಾಲತಾಣ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ. ಮುಂದೆ ಒಂದು ದಿನ ಎಲ್ಲ ನಿಂತು ಹೋಗ್ತದ ಸಾಮಾಜಿಕ ಜಾಲತಾಣ. ಗಾಳಿ ಬಿರುಗಾಳಿ ಭಯಂಕರ. ಗಾಳಿಯಿಂದ ವಿದ್ಯುತ್ ತೊಂದರೆಯಾಗಿ ವಿದ್ಯುತ್ತು ಬೆಂಕಿ ಹಂಗ ಕಾಣಿಸಿ ಮನುಷ್ಯರಿಗೆ ಸಾವು ನೋವು. ಆಭರಣದ ಬೆಲೆ ಏರಿಳಿತ. ಮುಂದೆ ಆಭರಣದ ಧಾರಣೆ ಕುಸಿತ. ವಾಹನ ಅವಘಡ ಅಪಘಾತ ಭಾಳ. ಕೆಲವೊಂದು ಕಡೆ ವಾಹನ ತೆಗೆದುಕೊಂಡು ಹೋದವರು ಬಾರದ ಭಯವಿದೆ. ಬಿಸಿಲಿನಿಂದ ತೊಂದರೆ. ದೇಶಗಳ ಒಳಗೆ ಗೊಂದಲಾಟ. ಯುದ್ಧದ ಭೀತಿ ಭಾಳ ಕಾಡ್ತೈತಿ. ಮೋಸದ ಯುದ್ಧ ಆಗ್ತೈತಿ. ಕೆಲವೊಂದು ಕಡೆ ಬರಗಾಲ ಹೆಚ್ಚಾದೀತು. ಭೂಕುಸಿತ ಭೂಕಂಪ ಭಯವಿದೆ. ಕೆಲವು ಗುಡ್ಡುಗಾಡು ಪ್ರದೇಶಗಳಲ್ಲಿ ಭಾರಿ ಪ್ರಮಾಣದ ಬೆಂಕಿ ಅನಾಹುತ. ಕಾಡಿನ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುತ್ತದೆ. ದೇಶದ ಒಳಗೆ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸದಿಂದ ಸಾವಾಕತಿ. ಮುಂದೆ ಬರುವ ದಿನಗಳಲ್ಲಿ ಗೌಡ್ರು ಕುಲಕರ್ಣಿ ಅವರ ಆಸ್ತಿ ಅವರಿಗೆ ಸಿಗ್ತೈತಿ. ಜಾತಿಗಳ ನಡುವೆ ಜಗಳ. ಗುರುಗಳಿಗೆ ಕಿಮ್ಮತ್ತು ಕಮ್ಮಿ ಆಗ್ತೈತಿ. ಮುಂದೆ ಬರುವಂಥ ದಿನಮಾನಗಳಲ್ಲಿ ಏನಾಕೈತಪ್ಪ ಅಂದ್ರೆ ರಕ್ತದ ಕಾವಲಿ ಹರಿತೈತಿ ನೋಡ್ರಿ. ಸಮುದ್ರ ನರ್ತನವಾಗಿ ಹಡಗುಗಳಿಗೆ ತೊಂದರೆ. ಮೀನುಗಾರರಿಗೆ ಬಾರದ ಭಯವಿದೆ. ಮಾತಾ ಪುತ್ರನ ಸಂಗ ಮಾಡುವುದು. ಅಣ್ಣ ತಂಗಿಗೆ ಲಗ್ನ ಆಗುವುದು. ಹೆಂಗೆ ದಿನಗಳು ಬಂದಾವಣ್ಣ. ಮುಂದೆ ಬರುವಂಥ ದಿನಗಳಲ್ಲಿ ಪಂಚಭೂತಗಳು ವಿಕೋಪ ಆಗ್ತಾವು. ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ. 9 ಆನೆ ಮಳೆ, 8 ಆನೆ ಬೆಳೆ. ಈ ರೋಗ ರುಜಿನ ಇರಲಿ ಯಾವುದೇ ಇರಲಿ ಬಂದರೂ ಯಾವುದಕ್ಕೆ ಅಂಜಬೇಡ್ರಿ. ಸದಾಶಿವ ಚಿಕ್ಕಯ್ಯಪ್ಪ ಸದಾಕಾಲ ನಿಮ್ಮನ್ನು
ಎಷ್ಟು ದುಡಿತಿರ್ಲಿಲ್ಲ ಅಷ್ಟು ನಿಮ್ಗೆ ಕಾಪಾಡ್ತಾನು. ಎದ್ರು ಸದಾಶಿವ ಮುತ್ತನ ಸ್ಮರಣೆ ಮಾಡ್ರಿ, ಮಲಗೋ ಮುನ್ನ ಸದಾಶಿವನ ಸ್ಮರಣೆ ಮಾಡ್ರಿ, ಕಾಪಾಡ್ತಾನ. ಓಂ ಹರಿವ ಹಾವಿನ ಗಂಡ ಉರಿವ ಕಿಚ್ಚನ ಗಂಡ ಹಂಡ ಹಾರುವನ ಗಂಡ ಮಂಡ ಮುಸುಲರ ಗಂಡ ತುಂಡ ಜನಿವಾರ ಗಂಡ ಜೀನ ಜೈನರ ಗಂಡ ಕೊಟ್ಟ ಕುದಿಯವರ ಗಂಡ ಇಟ್ಟ ಅಂಗ ಸೌರ ಗಂಡ ರೊಕ್ಕ ಸೊಕ್ಕನ ಗಂಡ ನಾ ಅಂದವನ ಗಂಡ ಗಾಳಿ ಗಂಡ ಧೂಳಿ ಗಂಡ ವಿಜಯ ಗಂಡ ವಿಲಾಸ ಗಂಡ ಹರಿಯ ಗಂಡ ಹರ್ನ ಗಂಡ ಕೊಲ್ಲಾಪುರ ಮಲಸ್ಮಿ ಮಾಯಿ ಗಂಡ ಅಡಿವೆಯಲ್ಲಿ ಮನೆ ಮಾಡಿ ಗಿಡದ ಅಡಿಯಲ್ಲಿ ನಿಂತು ತುಡುಗ ಮನುಜರನ್ನು ಕೊಲ್ಲುತ್ತ ಬ್ರಹ್ಮ ವ್ಯಾಸದಾಸು ಬಹು ಪರಾಕ್ರಮಿ 1,00,000 ಪಂಚಪೀಚ್ ಪೈಗಂಬರ್ ಕಾಶಿದ್ರಿ ಗಂಗಾಧರ ಶಿವದ್ರಪ್ಪ ಓಂಕಾರಪ್ಪ ಜಿಂಜಿರಪ್ಪ ಚೀಕಪ್ಪ ಸಾರವಾಡದಲ್ಲಿ ವಿಶ್ವನಾಥ ಜಮಖಂಡಿ ಸದಾಶಿವಪ್ಪ 3 ಲೋಕ್ ಪುಂಡಿ ಪತಾಲ್ ಕಿ ದೋಸ್ ಕರೋ ದಿನ್ ಪಕಾಲಿ ಪಚಾ ಕಿ ದೋಸ್ ಕರೋ ದಿನ್. ಜೈ ಮಂಗಲಂ ಜೈ ನಮ ಪಾರ್ವತೀಶ್ವರರ